ಸೊ ಇದು ಬಂದ್ಬಿಟ್ಟು ಡೀಪ್ ನೆಕ್ ಕೊಟ್ಟಿದ್ದೀನಿ. ಡೀಪ್ ನೆಕ್ಗೆ ನಾನು 1.5 ಇಂಚ್ ಇಲ್ಲ 2 ಇಂಚಸ್ ಸ್ಟ್ರಿಪ್ ಕಟ್ ಮಾಡ್ಕೊಳ್ಬೇಕು. ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಕಲ್ಲಿ ನಾನು ಇಟ್ಕೊಂಡು ಬರಬೇಕು. 1/2 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀವಿ ಅಂದರೆ 1/2 ಇಂಚಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಈ 1/2 ಇಂಚಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ತಿರ್ಗಾ ಟರ್ನ್ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹಾಕಬೇಕು. ಟಾಪ್ ಸ್ಟಿಚ್ ಈ ಬಟ್ಟೆ ಮೇಲೆ ಈ ಸ್ಟ್ರಿಪ್ ಕೊಟ್ಟಿದ್ದೀವಲ್ಲ ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಈ ಥರ ಕ್ರಾಸ್ ಪೀಸ್ ಮೇಲೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಅದೇ 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಬರಬೇಕು. ನಿಮ್ಮ ಫೋಲ್ಡಿಂಗು ಈವನ್ ಆಗಿರಬೇಕು. ಸೊ ಈ ಥರ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ್ಮೇಲೆ ಇಲ್ಲಿರೋ ಎಕ್ಸಸ್ ಫ್ಯಾಬ್ರಿಕ್ನ ಕಟ್ ಮಾಡಿಬಿಡೋಣ. ಸೊ ಇಲ್ಲಿರೋ ಎಕ್ಸಸ್ ಫ್ಯಾಬ್ರಿಕ್ನ ಕಟ್ ಮಾಡೋಣ. ನಮಗೆ ಯೂಶ್ವಲಿ ಕಮ್ಮಿ ತೊಗೊಳ್ಬೇಡಿ, ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೂ ಪರವಾಗಿಲ್ಲ. ಇದಕ್ಕೆ ಯೂಶ್ವಲಿ 1.5 ಇಂಚ್ ಇದ್ದರೆ ಸಾಕು. ನಾನು 2 ಇಂಚ್ ತೊಗೊಂಡಿದ್ದೀನಿ. ಸೊ ಎಕ್ಸ್ಟ್ರಾ ಬಂದರೆ ನಾನು ಟ್ರಿಮ್ ಮಾಡ್ಕೊಳ್ಬೋದು. ಸೊ ಕಮ್ಮಿ ಬಂದರೆ ನಾನು ತಿರ್ಗಾ ಬಿಚ್ಚಿಬಿಟ್ಟು ಮಾಡಬೇಕಾಗತ್ತೆ. ಸೊ ಇದಾದಮೇಲೆ ಇದನ್ನು ಅಯನ್ ಮಾಡಬೇಕು. ಸೊ ಅಯನ್ ಮಾಡಿಬಿಟ್ಟು ಇದು ಯಾವ ಥರ ಫಿನಿಶಿಂಗ್ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಅಯನ್ ಮಾಡಿದ್ಮೇಲೆ ನೋಡಿ ಬ್ಯಾಕಲ್ಲಿ ಎಷ್ಟು ನೀಟಾಗಿದೆ. ಇಲ್ಲಿ ಬಂದುಬಿಟ್ಟು ನೀವು ಒಂದು ಟಾಪ್ ಸ್ಟಿಚ್ಚು ಹಾಕ್ಕೊಳ್ಬೋದು, ಇಲ್ಲಾಂದರೆ ನಿಮಗೆ ಸ್ಟಿಚ್ ಆಚೆಗಡೆ ಕಾಣಬಾರ್ದಂದರೆ ಹೆಮ್ಮಿಂಗು ಮಾಡ್ಕೊಳ್ಬೋದು. ಇದ್ರದ್ದು ಫ್ರಂಟ್ ನೋಡಿ ಎಷ್ಟು ಫಿನಿಶಿಂಗ್ ನೀಟಾಗಿದೆ. ಎಲ್ಲೂ ನಿಮಗೆ ಏನೂ ಎಕ್ಸ್ಟ್ರಾ ಸ್ಟಿಚಸ್ ಆಗಲಿ ಇಲ್ಲ ಅನ್ಇವನ್ನೆಸ್ ಆಗಲಿ ಯಾವುದೂ ಇಲ್ಲ. ಈ ಥರ ನಿಮಗೆ ನೆಕ್ಲೈನ್ ಬರಬೇಕು.